ಇಲ್ಲೇ ಸಂತೋಷ ಐತೆ ಲೆಕ್ಕ ಮಾಡಿ ಎಲ್ಲ ಸ್ವಲ್ಪ ಹರಡ್ಕೊಳ್ಳಿ. ಮೈಸೂರು KMPK ಚಾರಿಟಬಲ್ ಟ್ರಸ್ಟ್ ಬ್ಲಡ್ ಆನ್ ಕಾಲ್ ಕ್ಲಬ್ ವಿಶೇಷವಾಗಿ ರಕ್ತದಾನಿಗಳ ಹಬ್ಬವನ್ನು ಮಾಡ್ತಾ ಇದ್ದಾರೆ. ತುಂಬ ವಿಶೇಷ ಇದು. ಯಾಕೆಂದರೆ ಎಷ್ಟೋ ಒಂದ್ಸಲ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತವೆ, ಬೇರೆ ಬೇರೆ ಇನ್ನೇನೋ ಎಮರ್ಜೆನ್ಸಿ ಬರುತ್ತೆ. ಆ ಸಮಯದಲ್ಲಿ ಬೇಕೇ ಬೇಕು ರಕ್ತ, ಇಲ್ಲ ಅಂದರೆ ಪ್ರಾಣ ಉಳಿಯೋದಿಲ್ಲ. ಯಾಕಂದರೆ ಆ ಗ್ರೂಪ್ ರಕ್ತ ಇದ್ದರೆ ಹೊರತು ಅವರಿಗೆ ಆ ರಕ್ತವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ರಕ್ತ ಸಿಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳೋರು ಇದ್ದಾರೆ. ನಾವು ಅದನ್ನೆಲ್ಲ ಕೇಳ್ತಾ ಇರ್ತೀವಿ. ತುಂಬ ಒಳ್ಳೆಯ ಕಾರ್ಯಕ್ರಮ ಅಂದರೆ ರಕ್ತದಾನ. ಈ ರಕ್ತದಾನ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಸ್ವಾಮೀಜಿಯವರು ಸ್ಥಾಪನೆ ಮಾಡಿರುವಂಥ SDHS ಶ್ರೀ ದತ್ತ ಹ್ಯೂಮನ್ ಸರ್ವಿಸ್ ಅನ್ನುವಂಥ ಸಂಸ್ಥೆಯಿಂದ ಬಹಳ ವಿಶೇಷವಾಗಿ ನಡೆಯುತ್ತೆ. ಮೈಸೂರಿನಲ್ಲೂ, ಬೆಂಗಳೂರಲ್ಲಿ, ವಿಶೇಷವಾಗಿ ಹೈದರಾಬಾದ್, ವಿಜಯವಾಡದಲ್ಲಿ. ಮೊನ್ನೆ ತಾನೇ ಒಬ್ಬ ವಾಲಂಟಿಯರ್ ಹುಡುಗ 67ನೇ ಸಲ ರಕ್ತವನ್ನು ಕೊಟ್ಟಿದ್ದಾನೆ. ವಿಶೇಷವಾಗಿ ಈ ಥರ ಹುಡುಗರು, ಯುವತಿ ಯುವಕರು ಬೇಕಾದಷ್ಟು ಜನ. ನಾವು ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ಈ ವರ್ಷ ಕೂಡ ಇಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ರಕ್ತದಾನ ಅನ್ನುವಂಥದ್ದು ಏನು ಹೆದರಬೇಕಾಗಿಲ್ಲ. ಹೇಳ್ತಾರೆ ಡಾಕ್ಟರ್ಗಳು, ಅವರೇ ಪರೀಕ್ಷೆ ಮಾಡಿ ರಕ್ತ ತಗೊಳ್ಬಹುದು ತಗೋಬಾರದು ಅನ್ನೋದನ್ನ ಅವರೇ ಪರೀಕ್ಷೆ ಮಾಡ್ತಾರೆ. ಶಕ್ತಿ ಇದೆ ಶಕ್ತಿ ಇಲ್ಲ ಅನ್ನೋದನ್ನು ಕೂಡ ಅವರೇ ಹೇಳ್ತಾರೆ. ಅದರಿಂದ ಏನೂ ಭಯ ಇಲ್ಲ. ರಕ್ತ ಕೊಟ್ಬಿಟ್ರೆ ಏನೋ ಆಗೋಗ್ಬಿಡುತ್ತೆ ಅನ್ನೋಂಥ ಭಯ ಏನೂ ಬೇಕಾಗಿಲ್ಲ. ಯಾರಿಗೆ ಆ ಶಕ್ತಿ ವಯಸ್ಸು ಇದೆಯೋ ಅವರೆಲ್ಲರೂ ಕೂಡ ತಪ್ಪದೆ ರಕ್ತದಾನವನ್ನು ಮಾಡಬೇಕು. ಯಾವುದಂದ್ರೆ ಆ ರಕ್ತ ಅಲ್ಲ, ನಾವು ರಕ್ತವನ್ನು ಕೊಟ್ಟಾಗ ಅವ್ರ ಬ್ಯಾಂಕಲ್ಲಿ ಇಟ್ಕೊಂಡು ಅದರ ಒಂದು ಅವಶ್ಯಕತೆ ಇರುವಂಥ ರಕ್ತವನ್ನು ಅವ್ರು ಕಳಿಸ್ತಾರೆ, ಪ್ಯೂರಿಫೈ ಮಾಡಿ. ಸುಮ್ಮನೆ ಹಾಗೆ ಹತ್ಸೋ ಆಗಿಲ್ವಲ್ಲ ಸಿನಿಮಾದಲ್ಲಿ ತೋರಿಸಿದ ಹಾಗೆ, ಅದು ಹಾಗಾಗೋದಿಲ್ಲ. ಕೊಡಬೇಕು, ಅದನ್ನು ಶುದ್ಧೀಕರಣ ಮಾಡಬೇಕು, ಅಲ್ಲಿಂದ ಅದು ಯಾರಿಗೆ ಬೇಕೋ ಅವರಿಗೆ ಅದನ್ನು ಕಳಿಸ್ಕೊಡ್ಬೇಕು. ಈ ಥರದ್ದೆಲ್ಲ ಕೆಲಸ ಇರುತ್ತೆ. ಅಂಥ ಒಂದು ಆ ಕೆಲಸವನ್ನ ಈ ರಕ್ತದಾನಿಗಳ ಹಬ್ಬದಲ್ಲಿ ಮಾಡಿರುವಂಥವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ JK ಗ್ರೌಂಡ್ ಆಡಿಟೋರಿಯಂನಲ್ಲಿ ನಡೀತಾ ಇದೆ. ತುಂಬ ಸಂತೋಷ. ಈ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಗಲಿ. ರಕ್ತದಾನಿಗಳಿಗೆ, ಇಷ್ಟು ವರ್ಷ ರಕ್ತದಾನ ಮಾಡಿರುವಂಥ ರಕ್ತದಾನಿಗಳಿಗೆ ಒಳ್ಳೇದಾಗಲಿ, ಒಳ್ಳೆಯ ಆರೋಗ್ಯ ಸಿದ್ಧಿ ಆಗಲಿ, ಇನ್ನೂ ಹೆಚ್ಚಿನ ರಕ್ತದಾನವನ್ನು ಮಾಡುವಂಥ ದಾನ ಗುಣ ಅವರಲ್ಲಿ ಬರಲಿ. ಹಾಗೂ ಇದನ್ನು ನೋಡಿಕೊಂಡು ಹೊಸಬರಲ್ಲಿ, ಅಂದರೆ ಈಗ ಯುವತಿ ಯುವಕರಲ್ಲಿ ಇದರಿಂದ ಒಂದಷ್ಟು ಪ್ರೇರಣೆಯನ್ನು ಪಡ್ಕೊಂಡು ಇನ್ಸ್ಪೈರ್ ಆಗಿ ಅವರು ಕೂಡ ರಕ್ತದಾನವನ್ನು ಮಾಡಿ ಎಷ್ಟೋ ಜನ ಪ್ರಾಣ ಉಳಿಯೋಕ್ಕೆ ಕಾರಣವಾಗಬೇಕು. ಅನ್ನದಾನ, ವಿದ್ಯಾದಾನ, ವೈದ್ಯದಾನ ಹಾಗೂ ರಕ್ತದಾನ ವಿಶೇಷ. ಇದು ಬಹಳ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ನಾವು ದಧೀಚಿ ಮಹರ್ಷಿಯವ್ರನ್ನೆಲ್ಲ ನೋಡಿದಾಗ ಪೂರ್ತಿ ಶರೀರವನ್ನೇ ದಾನ ಮಾಡಿದ್ದಾರೆ ದಧೀಚಿ ಮಹರ್ಷಿ. ಅಂಥವ್ರನ್ನೆಲ್ಲ ನಾವು ನೋಡಿದ್ದೀವಿ. ಅವ್ರಿಗಾಗಿರುವಂಥ ಫಲವನ್ನು ಕೂಡ ನಾವು ಕೇಳಿದ್ದೀವಿ. ಶಿಬಿ ಚಕ್ರವರ್ತಿ ಇರಬಹುದು, ದಧೀಚಿ ಮಹರ್ಷಿ ಆಗಿರಬಹುದು, ಇವರೆಲ್ಲರೂ ಕೂಡ ಬಹಳ ವಿಶೇಷವಾದಂಥ ತ್ಯಾಗ ಬುದ್ಧಿಯಿಂದ ದಾನವನ್ನು ಮಾಡಿದವರು. ಅಂಥ ಒಂದು ಅವಕಾಶ ಇದು ರಕ್ತದಾನ ಮಾಡೋದು. ರಕ್ತದಾನಿಗಳನ್ನು ಗುರುತಿಸಿ, ಅವರೇನು ಗುರುತಿಗಾಗಿ ಮಾಡಿದ ಕೆಲಸ ಅಲ್ಲ ಅದು, ಅವ್ರ ಮನಸ್ಸಿಂದ, ಒಳ್ಳೆಯ ಮನಸ್ಸಿಂದ ಮಾಡಿದ್ದಾರೆ. ಆದರೆ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡಬೇಕು ಅನ್ನೋದು ನಮ್ಮ ಕರ್ತವ್ಯ. ಅಂಥ ಒಳ್ಳೆಯ ಬುದ್ಧಿಯಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಾಗಬೇಕು. ಇನ್ನಷ್ಟು ಜನ ಪ್ರೇರೇಪಿತರಾಗಿ ರಕ್ತದಾನದಲ್ಲಿ ಬರಬೇಕು ಅನ್ನೋಂಥ ಕರೆಯನ್ನು ಕೊಡ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಅನುಗ್ರಹ ಇರಲಿ, ಗುರುಕೃಪೆ ಆಗಲಿ. ಜೈ ಗುರುದತ್ತ, ಶ್ರೀ ಗುರುದತ್ತ.